ಖುಷಿ ಫೆನ್ಸಿಗೆ ಸ್ವಾಗತ. ಬಹಳ ದಿನಗಳ ನಂತರ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಅಡಿಕೆಗೆ ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡೋದು, ಆಧಾರದ ಮೇಲೆ ನಾವು ಗೊಬ್ಬರ ಕೊಟ್ಟರೆ, ನೀರು ಕೊಟ್ಟರೆ ಇಳುವರಿ ಹೆಚ್ಚಾಗುತ್ತೆ ಅನ್ನೋದು ನೋಡಿ. ಈ ಸಂಚಿಕೆಯಲ್ಲಿ ಮಣ್ಣು ಪರೀಕ್ಷೆ ಮಾಡೋದು ಹೇಗೆ, ಯಾವ ಥರ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ. ಈ ಥರ ಕೆಳಗಿಂದ ಮೇಲ್ಗಡೆ ಹಿಂಗೆ ಮಣ್ಣು ತಗೊಂಡು ಈ ಮಣ್ಣನ್ನು ನೀವು ಪರೀಕ್ಷೆಗೆ ತಗೋಬೇಕು. ಈ ಮಣ್ಣನ್ನು ಪರೀಕ್ಷೆಗೆ ತಗೋಬೇಕು. ಮಣ್ಣನ್ನು ಪರೀಕ್ಷೆ ಮಾಡಬಹುದು ಅಂದರೆ ನಿಮ್ಮ ಸರ್ವೆ ನಂಬರಲ್ಲಿ ಒಂದು 5 ಕಡೆ ಗುಂಡಿ ತೆಗೆದು ಮಾಡಬೇಕು. ಆ ನಂತರ ಎಲ್ಲಿ ತೆಗಿಬೇಕು, ಯಾಕೆ ತೆಗಿಬೇಕು, ಎಲ್ಲಿ ತೆಗಿಬಾರ್ದು, ಅದು ಭಾಳ ಇಂಪಾರ್ಟೆಂಟು. ಎಲ್ಲ ಕಡೆನೂ ಮಣ್ಣು ತೆಗಿಯೋಕ್ಕೆ ಬರಲ್ಲ. ಹಾಗಾಗಿ ಹೇಳ್ತಿದ್ದೀನಿ ನೋಡಿ, 4 ಗಿಡಗಳ ಮಧ್ಯೆ, 4 ಅಡಿಕೆ ಗಿಡಗಳ ಮಧ್ಯೆ ಒಂದು ಗುಂಡಿ ತೆಗೆದು ಮಣ್ಣು ತಗೋಬೇಕು. ಗಿಡದ ಪಕ್ಕದಲ್ಲಿ ನೀವು ತೆಗೆದ್ರೆ ಒಳ್ಳೆ ರಿಸಲ್ಟ್ ಬರಲ್ಲ. ಮತ್ತು ಬಸಿ ಕಾಲುವೆಗಳ ಪಕ್ಕದಲ್ಲೂ ತೆಗಿಬಾರ್ದು, ಯಾವುದೇ ಗುಂಡಿ ಇದ್ದರೂ ತೆಗಿಬಾರ್ದು, ಜಾಗ ಅಪ್ಪಿದ್ರೂ ತೆಗಿಬಾರ್ದು. ಈ 4 ಗಿಡಗಳ ಮಧ್ಯದಲ್ಲಿ ತೆಗೆದ್ರೆ ಅಲ್ಲಿ ಎಲ್ಲೂ ಗೊಬ್ಬರಗಳು ಕರೆಕ್ಟಾಗಿರ್ತದೆ, ಎಲ್ಲೂ ಜಾಸ್ತಿ ಇರಲ್ಲ. ಹಾಗಾಗಿ ಅಲ್ಲಿ ರಿಸಲ್ಟ್ ಬರುತ್ತೆ. ಮತ್ತು ನೀವು ಕೆಮಿಕಲ್ ಕೊಟ್ಟಿದ್ದರೆ, ಯಾವುದೇ ಗೊಬ್ಬರ ಕೊಟ್ಟಿರಲಿ, 40 ದಿವಸ ಮುಂಚೆ ಮಣ್ಣು ತೆಗಿಯಕ್ಕೆ ಬರಲ್ಲ. ನೀವು ಕೊಟ್ಟು 40 ದಿವಸ ಆದಮೇಲೆ ತೆಗಿಬೇಕು. ಅದು ನೀರು ಹಾಯಿಸಿ ಮಣ್ಣು ಒಣಗಿರೋ ಟೈಮಲ್ಲಿ ತೆಗಿಬೇಕು. ಮಣ್ಣು ತೆಗಿಬೇಕಾದ್ರೆ ಕೊನೆಯ ಪಕ್ಷ ಮೇಲ್ಗಡೆ 2 ಇಂಚ್ ಮಣ್ಣು, ಹೊಸ ಮಣ್ಣು ತೆಗೆದು ನಂತರ ನೀವು 1 ಅಡಿ ಆಳ ತೆಗೆದು, ಇದು ನಾನು ಈಗ ತೋರಿಸ್ತೀನಿ ಯಾವ ಥರ ತೆಗಿಬೇಕು ಅಂತ ನೋಡಿ. ಮೊದಲು ಈ ಭೂಮಿ ಇರುತ್ತೆ, 4 ಗಿಡಗಳ ಮಧ್ಯೆ ನಾನು ತೆಗಿತಾ ಇದ್ದೀನಿ ನೋಡಿ. ಮೊದಲು ಲೂಸ್ ಮಣ್ಣು ಅಂದರೆ ನಿಮ್ಮ ಮೇಲ್ಪದರದ ಮಣ್ಣುಗಳು ಹಿಂಗೆ ತಗೋಬೇಕು. ಯಾತಕ್ಕೆ ಅಂದರೆ ಇದರಲ್ಲಿ ರಿಸಲ್ಟ್ ನಿಮಗೆ ಮಣ್ಣಿನಲ್ಲಿ ಯಾವ ಅಂಶ ಇದೆ, ಎಷ್ಟಿದೆ ಅನ್ನೋದು ಇದರಲ್ಲಿ ಮೇಲದಲ್ಲಿ ಸರಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ಈ ಥರ ತೆಗೆದು ಈಗ ನೀವು 1 ಅಡಿ ಗುಂಡಿ ತೆಗಿಬೇಕು. ಇದು ಈ ಥರ ಒಂದು ಕಾಲಡಿ ಗುಂಡಿ ತೆಗೆದು 4 ಸೈಡು ಜಾರ್ದಂಗೆ ಇರಬೇಕು. ಆವಾಗ ನೀವು ಗುದ್ದಲಿಂದ ಮಣ್ಣನ್ನು ಕೆಳಗಡೆ ತಗೊಳ್ಳೋದಲ್ಲ, ಮೇಲಿಂದ ಇಲ್ಲಿಂದ ಈ ಥರ ಕೆರಿಬೇಕು. ಕೊನೆವರೆಗೂ ಈ ಥರ ಕೆತ್ತಿ ಈ ಥರ ಕೆಳಗಿಂದ ಮೇಲ್ಗಡೆ ಹಿಂಗೆ ಮಣ್ಣು ತಗೊಂಡು ಈ ಮಣ್ಣನ್ನು ನೀವು ಪರೀಕ್ಷೆಗೆ ತಗೋಬೇಕು. ನೋಡಿ, ಮಣ್ಣು ಪರೀಕ್ಷೆ ಮಾಡುವಾಗ ಯಾವುದೇ ಗೊಬ್ಬರ ಹಾಕಿರೋ ಗುಂಡಿ ಜಾಗದಲ್ಲಾಗಲಿ, ಗೊಬ್ಬರ ಹಾಕಿರೋ ಜಾಗದಲ್ಲಿ, ಇಲ್ಲ ಯಾವ ಜಾಗದಲ್ಲಿ ಗೊಬ್ಬರ ಜಾಸ್ತಿ ಹಾಕಿರೋ ಆ ಜಾಗದಲ್ಲೆಲ್ಲ ಮಣ್ಣನ್ನು ತೆಗಿಬಾರ್ದು. ಮತ್ತು ಜಾಸ್ತಿ ನೀರು ನಿಲ್ಲೋ ಜಾಗದಲ್ಲೂ ಸಹ ಮಣ್ಣನ್ನು ತೆಗಿಬಾರ್ದು. ನೀರು ಹತ್ತದೇ ಇರೋ ಜಾಗ, ಯಾವಾಗಲೂ ನೀರು ಹರಿಯೋದಿಲ್ವಲ್ಲ ಆ ಜಾಗದಲ್ಲೂ ಸಹ ನೀವು ಮಣ್ಣು ತೆಗಿಬಾರ್ದು. ಮತ್ತು ನೀವು ಯಾವುದೇ ದನದ ಗೊಬ್ಬರ ಆಗಲಿ ಕೊಟ್ಟು 30 ದಿವಸದಿಂದ 40 ದಿವಸದೊಳಗೆ ಕೊನೆ ಪರೀಕ್ಷೆ 30 ದಿವಸ ಆದಮೇಲೆ ಮಣ್ಣು ತೆಗಿಬೇಕು. 40 ದಿವಸ ಆದರೂ ಒಳ್ಳೆಯದು. ನೀರು ಹಾಯಿಸಿ 1 ವಾರಕ್ಕಿಂತ ಮುಂಚೆನೂ ಸಹ ನೀವು ಮಣ್ಣನ್ನು ಪರೀಕ್ಷೆಗೆ ತಗೋಬಾರ್ದು. ಇದೆಲ್ಲ ನೋಡಿಕೊಂಡು ನೀವು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು. ಮಣ್ಣು ಪರೀಕ್ಷೆ ಮಾಡಿಕೊಂಡಾದಮೇಲೆ ನಿಮಗೆ ಯಾವ ಥರ ಅವರು ಇದು ಮಾಡಿರ್ತಾರೆ ಅದೇ ಥರನ ನೀವು ಗೊಬ್ಬರ ಕೊಟ್ಟರೆ ನಿಮ್ಮ ಗಿಡಗಳಲ್ಲಿ ತುಂಬಾ ಇಳುವರಿ ಜಾಸ್ತಿ ಆಗುತ್ತೆ. ಕೊನೆಯ ಪಕ್ಷ 25% ಅಂತೂ ಜಾಸ್ತಿ ಆಗೇ ಆಗುತ್ತೆ. ಯಾವ ಗೊಬ್ಬರ ಕಮ್ಮಿ ಆಗಿದೆ, ಯಾವ ಗೊಬ್ಬರ ಕಡಿಮೆ ಆಗಿಲ್ಲ ಅನ್ನೋದು ಅದರಲ್ಲಿ ಕರೆಕ್ಟಾಗಿ ತೋರಿಸುತ್ತೆ. ಮತ್ತು ನೀರಿನ ಪ್ರಮಾಣವೂ ಯಾವುದೇ ರೀತಿ ಕೊಡಬೇಕು ಅನ್ನೋದು ಒಳ್ಳೆಯದಾಗುತ್ತೆ ನೋಡಿ. ಇಷ್ಟು ಹೇಳಿ ನಾನು ನನ್ನ ಮಾತು ಮುಗಿಸ್ತಾಯಿದ್ದೀನಿ.